ಮೊದಲಿಗೆ ರೇಣುಕಾಸ್ವಾಮಿಯ ಹತ್ಯೆ ಕೇಸ್ನಲ್ಲಿ 17 ಆರೋಪಿಗಳು ಈಗ ಜೈಲಿನಲ್ಲಿದ್ದಾರೆ. ಚಾರ್ಜ್ ಶೀಟ್ ಬೇರೆ ಸಲ್ಲಿಕೆ ಆಗಿದೆ. ಈ ಚಾರ್ಜ್ ಶೀಟ್ನಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ನಂಟು ರಿವೀಲ್ ಆಗ್ತಾ ಇದೆ. ಇಲ್ಲಿ ದರ್ಶನ್ ಬಗ್ಗೆ ಗೆಳತಿ ಪವಿತ್ರ ಗೌಡ ಶಾಕಿಂಗ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾಳೆ. ಪವಿತ್ರ ಗೌಡಗಾಗಿಯೇ ರೇಣುಕಾಸ್ವಾಮಿಯ ಮರ್ಡರ್ ಆಯ್ತಲ್ವಾ? ಪವಿತ್ರ ಗೌಡಗಾಗಿಯೇ ಮಾಡಬಾರದ ಕೆಲಸ ಮಾಡ್ದ ಅಲ್ವಾ ದರ್ಶನ್? ಇವರಿಬ್ಬರ ನಡುವಿನ ನಂಟಿನ ಬಗ್ಗೆಯೇ ಚರ್ಚೆ ಆಯಿತು. ವಿಚಾರಣೆ ಸಂದರ್ಭದಲ್ಲಿ ದಚ್ಚು ನಂಟಿನ ಬಗ್ಗೆ ಪವಿತ್ರ ಗೌಡ ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ. ಏನದು ಸ್ಟೇಟ್ಮೆಂಟ್? ಚಾರ್ಜ್ ಶೀಟ್ನಲ್ಲಿ ಅದೆಲ್ಲವೂ ಕೂಡ ರಿವೀಲ್ ಆಗಿದೆ. ಪ್ರಮುಖವಾಗಿ ಈ ರೇಣುಕಾಸ್ವಾಮಿಯ ಹತ್ಯೆ ಕೇಸ್ನಲ್ಲಿ A1 ಪವಿತ್ರ ಗೌಡ, A2 ದರ್ಶನ್, ಇವರಿಬ್ಬರು ಎಲ್ಲಿಗೋದ್ರೂ ಒಟ್ಟೊಟ್ಟಿಗೆ ಕಾಣಿಸ್ಕೊಳ್ತಾ ಇದ್ರು. ಇದೀಗ ಈ ಕೊಲೆ ಕೇಸ್ನಲ್ಲೂ ಕೂಡ ಒಟ್ಟೊಟ್ಟಿಗೆ ಇದ್ದಾರೆ. ಹಾಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಆಬ್ವಿಯಸ್ಲಿ ಇವರ ಪಾತ್ರ ಏನು, ಇವರ ಹಿನ್ನೆಲೆ ಏನು, ಒಬ್ರಿಗೊಬ್ರು ಏನು ಸಂಬಂಧ ಅನ್ನುವಂತಹ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳಲಾಗುತ್ತೆ. ದರ್ಶನ್ ಹತ್ರನೂ ಹೇಳಿಕೆಯನ್ನು ಪಡ್ಕೊಂಡಿದ್ರು, ಪವಿತ್ರ ಗೌಡ ಹತ್ರನೂ ಹೇಳಿಕೆಯನ್ನು ಪಡ್ಕೊಂಡಿದ್ರು. ಹಾಗಾದರೆ ಈ ಸಂಬಂಧದ ಬಗ್ಗೆ ದರ್ಶನ್ ಏನು ಹೇಳಿದ್ರು, ಪವಿತ್ರ ಗೌಡ ಹೇಳಿದ್ದೇನೆ ನೋಡಿ. ಇಬ್ರದು ಬೇರೆ ಬೇರೆ ಉತ್ತರ. ಏನದು ಉತ್ತರ? ದರ್ಶನ್ನ ಕೇಳಿದಾಗ ನಿಮ್ಮಿಬ್ಬರ ಸಂಬಂಧ ಏನು ಅಂತ ಕೇಳಿದಾಗ ಲಿವಿಂಗ್ ಟುಗೆದರ್ ಅಲ್ಲಿ ಇದ್ದೀವಿ ಅಂತ ಹೇಳಿಕೆ ಕೊಟ್ಟರು. ಇದೇ ಪ್ರಶ್ನೆಗನ್ನ ದರ್ಶನ್ ಏನಾಗ್ಬೇಕು ನಿಮ್ಗೆ ಅಂತ ಪವಿತ್ರ ಗೌಡ ಕೇಳಿದಾಗ ಆಕೆ ದರ್ಶನ್ ಗೆಳತಿ ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ. ಮದುವೆನೂ ಆಗಿಲ್ಲ, ಲಿವಿಂಗ್ ಟುಗೆದರ್ನಲ್ಲೂ ಇಲ್ಲ, ನಾವಿಬ್ರು ಬರೀ ಫ್ರೆಂಡ್ಸು, ಹೀಗಂತ ಪವಿತ್ರ ಗೌಡ ಹೇಳಿಕೆಯನ್ನ ಕೊಟ್ಟಿರೋದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಸೊ ಪವಿತ್ರ ಗೌಡ ಕೊಟ್ಟಿರೋ ಹೇಳಿಕೆಗೆ ಇದೀಗ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈ ಪ್ರಕರಣದಲ್ಲಿ A1 A2 ಈ ಇಬ್ಬರು ಆರೋಪಿಗಳ ನಂಟೇನು ಅಂತೇಳಿ ಹೇಳಿಕೆಯನ್ನು ಪಡೆದುಕೊಳ್ಳೋದಕ್ಕೆ ಪೊಲೀಸರು ಮುಂದಾದಾಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಬೇಕಲ್ಲ. ಅವರೇನು ಹೇಳಿದ್ರು ಅಂತ ಉಲ್ಲೇಖ ಮಾಡಿದ್ದಾರೆ. ದರ್ಶನ್ ಹೇಳಿರೋದು ಲಿವಿಂಗ್ ಟುಗೆದರ್ ಅಲ್ಲಿ ಇದ್ದೀವಿ ನಾವಿಬ್ರು ಅಂತ, ಪವಿತ್ರ ಗೌಡ ಹಾಗೆ ನಾನು ಅಂತ. ಆದರೆ ಪವಿತ್ರ ಗೌಡ ನಾವಿಬ್ರು ಫ್ರೆಂಡ್ಸು ಅಂತ ಹೇಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ನೇರ ಸಂಪರ್ಕದಲ್ಲಿ. ಅಭಿಷೇಕ್, ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರೋದು ದರ್ಶನ್ ಹೇಳಿರೋದು ನಾವಿಬ್ರು ಲಿವಿಂಗ್ ಟುಗೆದರ್ ಅಲ್ಲಿ ಇದ್ದೀವಿ ಅಂತ, ಪವಿತ್ರ ಗೌಡ ಹೇಳ್ತಾ ಇದ್ದಾಳೆ ನಾವಿಬ್ರು ಫ್ರೆಂಡ್ಸು ಅಂತ. ಇಬ್ರು ಬೇರೆ ಬೇರೆ ಹೇಳಿಕೆ ಕೊಟ್ಟಿದ್ದಾರಲ್ಲ ಅಂತ ಆಶ್ಚರ್ಯ ಅಂತ ಅನಿಸ್ತಾ ಇದೆ. ಎಸ್, ಇಲ್ಲಿ ಮೊದಲು ಸತ್ಯಾಸತ್ಯತೆ ಹೊರಗಡೆ ಬರಬೇಕಾಗುತ್ತೆ. ಯಾಕಂದರೆ ಇಬ್ಬರ ಹೇಳಿಕೆಗಳು ಏನಿದ್ದಾವೆ ಅದೆಲ್ಲವೂ ಕೂಡ ಡಿಫ್ರೆಂಟ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಮತ್ತು ಇದರಿಂದಾಗಿ ಅಂದರೆ ಚಾರ್ಜ್ ಶೀಟ್ನಲ್ಲಿ ಯಾವ ರೀತಿ ಅವರ ಪಾತ್ರದ ಅಂದರೆ ಅವರು ಯಾವ ರಿಲೇಷನ್ಗಳನ್ನು ಇಟ್ಕೊಂಡಿದ್ದಾರೆ ಅನ್ನೋದನ್ನ ಇಲ್ಲಿ ನೋಡಬೇಕಾಗುತ್ತೆ. ಅಂದರೆ ಮೆನ್ಷನನ್ನು ಯಾವ ರೀತಿ ಮೆನ್ಷನನ್ನು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿಗೆ ನೋಡಬೇಕಾಗುತ್ತೆ. ಹೀಗಾಗಿ ಸದ್ಯ ಒಬ್ಬರು ಹೇಳುವಂಥದ್ದು ಅಂದರೆ ಲಿವಿಂಗ್ ಟುಗೆದರ್ ಅಲ್ಲಿ ಇದ್ದೀವಿ, ಇಲ್ಲ ಇನ್ನು ಮತ್ತೊಬ್ಬರು ಏನಿದ್ದಾರೆ ಅವರೊಬ್ಬರು ಸ್ನೇಹಿತರಾಗಿದ್ವಿ, ಅಂದರೆ ನಾವಿಬ್ಬರು ಕೂಡ ಸ್ನೇಹಿತ ಆಗಿದ್ದೀವಿ ಅನ್ನುವಂಥದ್ದು ಅವರೊಂದು ಹೇಳಿಕೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಚಾರ್ಜ್ ಶೀಟ್ನಲ್ಲಿ ಅವರ ಒಂದು ಇದೇನಿದೆ ಅದು ಯಾವ ರೀತಿ ಉಲ್ಲೇಖ ಆಗಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗ ಸದ್ಯ ಈ ಒಂದು ಸಂಬಂಧವಾಗಿ ಸಾಕಷ್ಟು ಒಂದು ಚರ್ಚೆಗಳು ಕೂಡ ನಡೀತಾ ಇದೆ. ಮತ್ತು ಈ ಹಿಂದೆ ಅವರು ಒಂದು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದರು, ಅಂದರೆ ಒಂದು ಮನವಿಯನ್ನು ಕೂಡ ಮಾಡಿದರು. ಅಂದರೆ ಅವರ ಪತ್ನಿ ಏನಿದ್ದಾರೆ ಆಕೆ ಯಾವುದೇ ಕಾರಣಕ್ಕೂ ಪತ್ನಿ ಅಂತ ಅಲ್ಲ, ಅವರಿಬ್ಬರು ಸ್ನೇಹದಿಂದ ಇದ್ದರು ಅನ್ನುವಂಥದ್ದು ಅವರೊಂದು ಮೆನ್ಷನನ್ನು ಮಾಡಿದರು ಈ ಹಿಂದೆ. ಆದರೆ ಈಗ ಸದ್ಯ ಮುಂದಿನ ಹಂತದ ಏನು ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಅಂದರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಹತ್ಯೆ ನಡೆಸಿರೋದು ಆ ಪವಿತ್ರ ಗೌಡಗೋಸ್ಕರನೇ. ಹೀಗಾಗಿ ಆಕೆಯ ಮತ್ತು ದರ್ಶನ್ ಇರುವಂತಹ ಒಂದು ಸಂಬಂಧಗಳು ಏನು ಅನ್ನುವಂಥದ್ದು ಕೂಡ ಮುಂದಿನ ಇದರಲ್ಲಿ ಗೊತ್ತಾಗಬೇಕಾಗಿದೆ. ಯಾಕಂದರೆ ಇಲ್ಲಿ ಬಹು ಮುಖ್ಯ ಅಲ್ಲದಿದ್ದರೂ ಕೂಡ ಇಲ್ಲಿ ಮೋಟಿವ್ ಏನಿದೆ, ಅಂದರೆ ಹತ್ಯೆ ನಡೆಸೋದಕ್ಕೆ ಮೋಟಿವ್ ಏನಿದೆ, ಒಬ್ಬರಿಗೆ ಪರಿಚಯ ಇದ್ದಂತಹ ಸಂದರ್ಭದಲ್ಲಿ ಮಾತ್ರ ಅವರೊಂದು ಹತ್ಯೆಯನ್ನು ನಡೆಸ್ತಾರೆ. ಅಂದರೆ ಆತ್ಮೀಯವಾಗಿದ್ದಂತಹ ಸಂದರ್ಭದಲ್ಲಿ ಕೃತ್ಯಗಳನ್ನು ಎಸಗ್ತಾರೆ. ಈ ಒಂದು ಕೃತ್ಯಗಳನ್ನು ಎಸಗಿದ್ದು ಯಾವ ಒಂದು ರಿಲೇಷನ್ಶಿಪ್ಗೋಸ್ಕರ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಶರತ್, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.